8ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ 5ನೇ ಪಾಠ ಏನಾದರೂ ಮಾಡಿ ದೂರಬೇಡಿ. ಪಾಠ ನೋಡೋಣ. ಒಂದು ಸಣ್ಣ ಊರಿನಿಂದ ಬಂದ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ MG ರಸ್ತೆ ಪೂರಾ ಸುತ್ತಿ ಬಂದು, ಅಕ್ಕ, ಬರೀ ವಿದೇಶಿ ಅಂಗಡಿ ಸಾಮಾನು, ವಿದೇಶಿ ಸಂಸ್ಕೃತಿ ಶೋಕಿ, ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎಂದು ಆರಂಭಿಸಿದ. ಅಲ್ಲಪ್ಪ, ನೀನು ಉಪಯೋಗಿಸುವ ಸೋಪು, ಟೂತ್ಪೇಸ್ಟ್, ಹಾಕಿರುವ ಚಪ್ಪಲಿ, ಮೂಲೆ ಅಂಗಡಿಯಲ್ಲಿ ಕುಡಿದ ಕೋಲಾ ಎಲ್ಲವೂ ವಿದೇಶಿ ಕಂಪನಿಗಳದ್ದೇ. ಇವು ಯಾವುವೂ ಭಾರತದಲ್ಲಿ ತಯಾರಿಸಲಾರದಂತಹ ಹೈಟೆಕ್ ವಸ್ತುಗಳೇನಲ್ಲ. ನೀನು ನಾನು ಕೊಳ್ಳದೆಯೇ ವಿದೇಶಿ ಕಂಪನಿಗಳು ಇಲ್ಲಿ ತಳವೂರಿವೆಯೇ? MG ರಸ್ತೆ ಆಮೇಲೆ ಬದಲಾಯಿಸೋಣ. ಮೊದಲು ನಮ್ಮ ಮನೆಯಲ್ಲಿ ಒಂದಿಷ್ಟು ಸುಧಾರಣೆ ತರಬಹುದಲ್ಲ ಎಂದು ಉದ್ದಕ್ಕೆ ಉಪದೇಶಿಸಿಬಿಟ್ಟೆ. ನನ್ನಲ್ಲಿದ್ದ ಸ್ವದೇಶಿ ಕಂಪನಿಗಳು, ಅವುಗಳ ತಯಾರಿಕೆಗಳ ಒಂದು ದೊಡ್ಡ ಪಟ್ಟಿಯನ್ನು ತೆಗೆದುಕೊಟ್ಟೆ. ಹಾಗೆಂದು ನಾನು ಬಳಸುವುದೆಲ್ಲವೂ ಸ್ವದೇಶಿ ಎಂದು ಹೇಳಲಾರೆ. ಆದರೆ ಅಂಗಡಿಗೆ ಹೋದಾಗಲೆಲ್ಲ ಸ್ವದೇಶಿ ಕಂಪನಿಯ ವಸ್ತುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹುಡುಕುತ್ತೇನೆ. ವಿದೇಶಿ ಕಂಪನಿಯವರು ಕೊಟ್ಟ ಆಕರ್ಷಕ ಇನಾಮು, ಶೋಕೇಸು, ಫ್ರಿಜ್ಗಳನ್ನು ಪಡೆದು ಸ್ವದೇಶಿ ವಸ್ತುಗಳನ್ನು ಮಾರದೇ ಇರುವ ಅಂಗಡಿಯವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತೇನೆ. ಇಷ್ಟರಿಂದ ಕ್ರಾಂತಿ ಆಗುತ್ತದೆಯೇ ಎಂದು ಕೇಳಬಹುದು, ಇಲ್ಲದಿರಬಹುದು. ಆದರೆ ನಮ್ಮ ಅತಿ ಸಣ್ಣ ಪ್ರಯತ್ನದಲ್ಲೂ ಬದಲಾವಣೆ ಮತ್ತು ಸುಧಾರಣೆಯ ಹಾದಿಯಲ್ಲಿ ಒಂದು ಪುಟ್ಟ ಹೆಜ್ಜೆ ಮುಂದಿಡಲು ಸಾಧ್ಯ ಎಂಬ ನಂಬುಗೆ ಇದನ್ನು ನನಗೆ ಕಲಿಸಿದ್ದು. ಪೂತಿನ ಅವರು ಹೇಳಿದ ಒಂದು ಮಾತು, ಸುಮ್ಮನೆ ದೂರಬೇಡಿ, ಏನಾದರೂ ಮಾಡಿ. ನಮ್ಮ ಕಾಲೇಜು ದಿನಗಳಲ್ಲಿ ಇದಿಷ್ಟು ಅಭ್ಯಾಸ ಮಾಡಿ.